ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಏನು ಮಾಡಾಕತ್ತೀವಿ ಅಂತಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾದ ಹೋಳಿಗೆ ಮಾಡಾಕತ್ತೀವಿ. ಹಂಚ ಇಟ್ಟಿದ್ವಿ, ಬಿಸಿ ಆಗ್ಯದ. ಈಗ ಶೇಂಗಾ ಕಾಳು ಹಾಕ್ಕೊಳತ್ತೀವಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು, ಯಾವುದೇ ರೀತಿ ಎಣ್ಣೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಸ್ವಲ್ಪ ಬಟ್ಟೆಯಿಂದ ಫ್ರೆಶ್ ಮಾಡಿರಿ, ಅಂದ್ರೆ ಜಲ್ದಿ ರೋಸ್ಟ್ ಆಗ್ತಾವೆ. ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡಿರಿ, ಇಲ್ಲ ತೋರ್ಸತ್ತಿಲ್ಲ ವೀಡಿಯೋದಾಗ ಈ ಟೈಪ್. ನಾವಿಲ್ಲಿ 1 ಸೇರು ಶೇಂಗಾ ಕಾಳು ತೊಗೊಳ್ತೀವಿ. ಅಂದ್ರೆ ನಿಮ್ಗೆ ಹಿಂಗೆ ಗೊತ್ತಾಗಲಿಲ್ಲ ಅಂದ್ರೆ 1 kg ಶೇಂಗಾ ಕಾಳು ತೊಗೊ. ಆಮೇಲೆ ಚಂದಾಗ ಪುಡಿನ ಸಾಫ್ಟಾಗಿ, ಅಷ್ಟು ಸಾಫ್ಟ್ ಅನ್ನಲ್ಲ, ಅಷ್ಟು ತರಿ ಆಗಲ್ಲ, ಮೀಡಿಯಮ್ ಸೈಜ್ನಾಗ ಪುಡಿ ಹಾಕೋರಲ್ಲ ತೋರ್ಸತ್ತಿಲ್ಲ ಆ ಟೈಪ್. ಅದಾದ್ಮೇಲೆ ಅರ್ಧ ಸೇರು ಬೆಲ್ಲ ತೊಗೊಳತ್ತೀವಿ. ಬೆಲ್ಲ ಸ್ವಲ್ಪ ಒಡ್ಕೊಂಡಿವಿ ಫಸ್ಟಿಗೆ. ಅದಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀವಿ. ಅಂದ್ರೆ 1 kg ಶೇಂಗಾ ತೊಗೊಂಡ್ರೆ ಅರ್ಧ kg ಬೆಲ್ಲ ತೊಗೋಬೇಕು. ಬೆಲ್ಲನ ಫುಲ್ ಸಾಫ್ಟ್ ಆಗೋವರೆಗೂ ಗ್ರೈಂಡ್ ಮಾಡಿರಿ. ಅಂದರೆ ಎಷ್ಟು ಸಾಫ್ಟ್ ಆಗಬೇಕಂದ್ರೆ ನಾವು ಇಲ್ಲಿ ತೋರ್ಸಕತ್ತೀವಲ್ಲ, ಅದು ಒಂದು ಸ್ವಲ್ಪ ಸಣ್ಣ ಚೂರ್ನೂ ಇರಬಾರ್ದು. ಆ ಥರ ಅಂದರೆ ಜಲ್ದಿ ಶೇಂಗಾದ ಪುಡಿ ಒಳಗೆ ಮಿಕ್ಸ್ ಆಗ್ತದೆ ಅಂತ. ಶೇಂಗಾದ ಪುಡಿ ಒಳಗೆ ನೀಟಾಗಿ ಮತ್ತು ಕರೆಕ್ಟಾಗಿ ಯಾವುದೇ ಒಂದು ಸಣ್ಣ ಚೂರು ಬೆಲ್ಲ ಇರಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ. ಯಾಕಪ್ಪ ಹಿಂಗೆ ಬೆಲ್ಲ ಇರಬಾರ್ದು ಶೇಂಗಾದ ಪುಡಿ ಒಳಗೆ ಅಂತಂದ್ರೆ, ಹೋಳಿಗೆ ಏನು ಲಟ್ಟಿಸ್ತಿರ್ತೀವಲ್ಲ ಅವಾಗ ಹರಿಬಾರ್ದು ಅಂತ ಅನ್ನೋ ಸಲುವಾಗಿ ಚಂದಾಗ ಮಿಕ್ಸ್ ಮಾಡ್ಕೊರಿ, ಯಾವುದೇ ರೀತಿ ಬೆಲ್ಲ ಚೂರು ಇರಲಾರ್ದಂಗೆ ಅಂತ. ಇಲ್ಲೇನು ನಾವು ತೋರ್ಸಕತ್ತೀವಲ್ಲ, ಏನೂ ಇಲ್ಲ ಅಂದ್ರೆ ಇದೊಂದು 10 ರಿಂದ 15 ನಿಮಿಷ ಹಿಡಿತದ. ಚಂದಾಗ ಮಿಕ್ಸ್ ಮಾಡ್ಕೋಬೇಕಲ್ಲ, ಬೆಲ್ಲ ಮತ್ತು ಪುಡಿ ಎರಡು ಮಿಕ್ಸ್ ಆಗಬೇಕಲ್ಲ. ಇಲ್ಲಿ ನಾವು 1 ಬಟ್ಲು ಬಿಳಿ ಎಳ್ಳು ತೊಗೊಂಡಿನಿ, ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳತ್ತೀನಿ. ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇದನ್ನು ಸ್ವಲ್ಪ ಮಿಕ್ಸಿ ಹಾಕೋಬೇಕಂದ್ರೆ ಅಷ್ಟು ಜಾಸ್ತಿ ಪುಡಿನೂ ಮಾಡ್ಕೋಬೇಡ್ರಿ, ಅಷ್ಟೇ ಮೀಡಿಯಮ್ನಾಗ ಸ್ವಲ್ಪ ಬಾಯಿಗೆ ಬರ್ಬೇಕು ತರಿಯಾಗಿ. ಎಳ್ಳು ಪುಡಿ ಹಾಕೋರಿ, ಚಂದಾಗ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ನೀರು ಬೇಕಾಗ್ತದೆ ಇದಕ್ಕೆ, ಮತ್ತು ಜಾಸ್ತಿ ಹಾಕ್ಕೊಳ್ಬೇಡ್ರಿ. ಅದನ್ನು ಹಾಕ್ಕೊಂಡು ಮತ್ತೆ ಚಂದಾಗೆ ಮಿಕ್ಸ್ ಮಾಡ್ಕೋರಿ. ಯಾಕೆ ನೀರು ಯೂಸ್ ಮಾಡಬೇಕಪ್ಪ ಶೇಂಗಾದ ಪುಡಿ ಹುಂಡಿ ಕಟ್ಟೋಕೆ ಅಂತಂದ್ರೆ, ಹುಂಡಿ ಬೆರಕು ಬಿಡಬಾರ್ದು ಮತ್ತು ಹುಂಡಿ ಹೊಡಿಬಾರ್ದು ಅನ್ನೋ ಸಲುವಾಗಿ. ನಿಮ್ಗೆ ಯಾವ ಕ್ವಾಂಟಿಟಿಯಾಗ ಬೇಕು ಆ ಕ್ವಾಂಟಿಟಿಯಾಗ ಹುಂಡಿ ಕಟ್ಕೊರಿ. ನಾವಿಲ್ಲಿ ಮೀಡಿಯಮ್ ಸೈಜ್ನಾಗ ಸ್ವಲ್ಪ ಸಣ್ಣ ಕಟ್ಕೊಂಡಿವಿ. ಅದಾದ್ಮೇಲೆ ನಾವಿಲ್ಲಿ ಒಂದು ಅರ್ಧ kg ಮೈದಾ ಹಿಟ್ಟು ತೊಗೊಳಕತ್ತೀವಿ. ಅಂದರೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡೂ ನಡೀತದ. ನಾವಿಲ್ಲಿ ಮೈದಾ ಹಿಟ್ಟು ತೊಗೊಳಕತ್ತೀವಿ, ಯಾಕಂತಂದ್ರೆ ಹೋಳ್ಗೆ ವೈಟ್ ಕಲರ್ ಆಗ್ತಾವ, ಮತ್ತೇನು ಸ್ವಲ್ಪ ಕ್ರಿಸ್ಪಿ ಆಗ್ತಾವ ಅಂತ. ನೀರು ಹಾಕ್ಕೊಳಕತ್ತೀವಿ, ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀವಿ. ಅಂದ್ರೆ ಜಾಸ್ತಿ ಹಿಟ್ಟು ಅಳಸೂ ಆಗಿರಬಾರ್ದು, ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ಮೀಡಿಯಮ್ ಇರಬೇಕು. ಇಲ್ಲ ವೀಡಿಯೋದಾಗ ತೋರ್ಸಕತ್ತೀನಿ ಅಷ್ಟು. ಇದನ್ನು 1-2 ನಿಮಿಷ ನೆನೆಗೆ ಬಿಡ್ರಿ. ಆಮೇಲೆ ಕಣ್ಕ ತೊಗೊಂಡಿವಿ ಸ್ವಲ್ಪ. ಉಂಡಿನ ಏನೈತಲ್ಲ ಇದ್ರೊಳಗೆ ಹಿಂಗೆ ಚಂದಾಗೆ ಕಣ್ಕದೊಳಗೆ ಹೋಳ್ಗೆ ಏನು ಮಾಡ್ತೀವಲ್ಲ ಅದೇ ಟೈಪ್ ಅದನ್ನು ಮುಚ್ಕೊಂಡು, ಅದಾದ್ಮೇಲೆ ಇಲ್ಲಿ ನಾವು ಮೈದಾ ಹಿಟ್ಟೆ ಯೂಸ್ ಮಾಡಕತ್ತೀವಿ ಇದಕ್ಕೆ. ಮತ್ತು ಇಲ್ಲಿ ಯಾವುದೇ ರೀತಿ ಎಣ್ಣೆ ನೀರು ಅದೇನು ಬೇಕಾಗಿಂಗಿಲ್ಲ ಇವು ರೋಸ್ಟ್ ಮಾಡೋಕೆ. ಹಾಗೆ 2 ಕಡೆ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು. ಹೆಂಗಾದ ರೆಸಿಪಿ ಅಂತ ಒಂದ್ಸತಿ ಟ್ರೈ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.